ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಜೀರ್ಣಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ. ಈಗ ಶ್ವಾಸೋಚ್ಛ್ವಾಸ ಮತ್ತು ಅನಿಲಗಳ ವಿನಿಮಯ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಇದು ಏನ್ ನಾವ್ ಇವಾಗ NCERT ನೋಡ್ತಾ ಇದೀವಿ, ಇದನ್ನ ನೀವು ನೋಡ್ಕೊಂಡ್ ಬಿಟ್ರೆ ಯಾವುದೇ ಪ್ರಶ್ನೆ ಬಂದ್ರು ನೀವು ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡ್ತೀರಾ. ಓಕೆ, ಸೊ ಈ ಮೊದಲೇ ಓದಿರುವಂತಹ ಜೀವಿಗಳಲ್ಲಿ ನಡೆಯುವಂತಹ ವಿವಿಧ ಚಟುವಟಿಕೆಗಳ ನಿರ್ವಹಣೆಗೆ ಅಗತ್ಯವಾಗಿರುವಂತಹ ಶಕ್ತಿಯನ್ನ ಪಡೆಯುವುದಕ್ಕೋಸ್ಕರ ನಮ್ಗೆ ಏನ್ ಬೇಕು ನೋಡಿ, ಗ್ಲೂಕೋಸು, ಅಮೈನೋ ಆಮ್ಲಗಳು, ಕೊಬ್ಬಿನ ಆಮ್ಲಗಳು ಮುಂತಾದ ಸರಳ ಅಣುಗಳನ್ನ ಪರೋಕ್ಷವಾಗಿ ವಿಘಟಿಸೋದಕ್ಕೆ ಆಕ್ಸಿಜನ್ ನ ಬಳಕೆ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿರುವಂತಹ ವಿಷಯ. ಏನ್ ಗೊತ್ತಿದೆ ನಮ್ಗೆ? ಜೀವಿಗಳಲ್ಲಿ ನಡೆಯುವಂತಹ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಅಂದ್ರೆ ಯಾವುದೇ ಒಂದು ಕ್ರಿಯೆ ನಡಿಬೇಕು, ಯಾವುದೇ ಒಂದು ಚಟುವಟಿಕೆ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಬೇಕು, ಹೌದಲ್ವಾ? ಸೊ ಆ ಶಕ್ತಿಯನ್ನ ಪಡೆಯೋದಕ್ಕೋಸ್ಕರ ಗ್ಲೂಕೋಸು, ಅಮೈನೋ ಆಸಿಡ್ಸ್, ಆಮೇಲೆ ಫ್ಯಾಟಿ ಆಸಿಡ್ಸ್ ಇವೆಲ್ಲ ಕೂಡ ಸರಳ ಅಣುಗಳನ್ನ, ಅಂದ್ರೆ ಇವೆಲ್ಲವೂ ಕೂಡ ಏನು ಸರಳ ಅಣುಗಳು. ಸೊ ಇಂತಹವೇ ಸರಳ ಅಣುಗಳನ್ನ ಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಅವನ್ನ ವಿಘಟಿಸೋದಕ್ಕೆ ಆಕ್ಸಿಜನ್ ನ ಬಳಕೆ ವೆರಿ 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 ಇಂಪಾರ್ಟೆಂಟ್. ಈ ಅಪಚಯ ಪ್ರತಿಕ್ರಿಯೆಗಳ ಸಮಯದಲ್ಲಿ ಹಾನಿಕಾರಕ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಇದು ಕೂಡ ಬಿಡುಗಡೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಜೀವಕೋಶಗಳಿಗೆ ನಿರಂತರವಾಗಿ ಆಕ್ಸಿಜನ್ ನ ಸರಬರಾಜು ಆಗ್ತಾ ಇರಬೇಕು. ಯಾಕೆ ಜೀವಿಗಳಿಗೆ ಅಂದ್ರೆ ಜೀವಕೋಶಗಳಿಗೆ ನಿರಂತರವಾಗಿ ಆಕ್ಸಿಜನ್ ನ ಸರಬರಾಜು ಆಗ್ತಾ ಇರಬೇಕು ಅಂತ ಹೇಳಿದ್ರೆ ನೋಡಿ, ಈ ಅಪಚಯ, ಓಕೆ, ಚಯಾಪಚಯ ಅಲ್ಲ, ಏನಿದು ಅಪಚಯ ಪ್ರತಿಕ್ರಿಯೆಗಳ ಸಮಯದಲ್ಲಿ ಏನಾಗುತ್ತೆ, ಹಾನಿಕಾರಕ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅದು ಬಿಡುಗಡೆ ಆಗುತ್ತೆ. ಸೊ ಅಲ್ಲಿ ಹಾನಿಕಾರಕ ಕಾರ್ಬನ್ ಡೈಆಕ್ಸೈಡ್ ಏನ್ ಬಿಡುಗಡೆ ಆಗುತ್ತಲ್ವಾ, ಅದಕ್ಕೋಸ್ಕರನೇ ಜೀವಕೋಶಗಳಿಗೆ ನಿರಂತರವಾಗಿ ಆಕ್ಸಿಜನ್ ನ ಸರಬರಾಜು ಆಗ್ತಾ ಇರಬೇಕು. ಜೊತೆಗೆ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದನ್ನ ಜೀವಕೋಶಗಳು ಹೊರ ಹಾಕ್ತಾ ಇರಬೇಕು. ಓಕೆ, ಸೊ ವಾಯುಮಂಡಲದ ಆಕ್ಸಿಜನ್ ನೊಂದಿಗೆ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ನ ವಿನಿಮಯ ಪ್ರಕ್ರಿಯೆನ ನಾವು ಶ್ವಾಸೋಚ್ಛ್ವಾಸ ಅಂತ ಕರಿತೀವಿ. ಸೊ ವಾಟ್ ಡಸ್ ಇಟ್ ಮೀನ್? ಏನು ಬ್ರೀತಿಂಗ್ ಅಂತ ಹೇಳಿದ್ರೆ ವಾಯುಮಂಡಲದ ಆಕ್ಸಿಜನ್ ನೊಂದಿಗೆ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್, ನಮ್ಮ ವಾತಾವರಣದಲ್ಲಿ ಇರುವಂತಹ ಈ ಒಂದು ಆಕ್ಸಿಜನ್ ಏನಿದೆ ಅವುಗಳೊಂದಿಗೆ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ನ ವಿನಿಮಯ ಪ್ರಕ್ರಿಯೆ. ಓಕೆ, ಸೊ ಅದನ್ನ ಅಂದ್ರೆ ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕೋದು. ಸೊ ಈ ಒಂದು ಪ್ರಕ್ರಿಯೆಯನ್ನ ಶ್ವಾಸೋಚ್ಛ್ವಾಸ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದನ್ನ ನಾವು ಉಸಿರಾಟ, ರೆಸ್ಪಿರೇಷನ್ ಅಂತ ಕೂಡ ನಾವು ಕರಿತೀವಿ. ನಿಮ್ಮ ಎದೆಯ ಮೇಲೆ ನಿಮ್ಮ ಕೈಯನ್ನ ಇಟ್ಕೊಳ್ಳಿ. ಆಗ ನಿಮ್ಮ ಎದೆಯು ಮೇಲಕ್ಕೂ ಕೆಳಕ್ಕೂ ಚಲಿಸೋದನ್ನ ನಾವು ಗಮನಿಸ್ತೀವಿ, ಹೌದಲ್ವಾ? ಗಮನಿಸ್ತಾ ಇದ್ದೀರಾ, ಹೌದಲ್ವಾ? ಇದು ಶ್ವಾಸೋಚ್ಛ್ವಾಸದಿಂದಾಗುತ್ತದೆಂದು ನೀವು ತಿಳಿದಿದ್ದೀರಿ. ನಾವು ಹೇಗೆ ಶ್ವಾಸೋಚ್ಛ್ವಾಸ ಮಾಡುತ್ತೇವೆ, ಶ್ವಾಸಾಂಗಗಳು ಮತ್ತು ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನವನ್ನ ಈ ಅಧ್ಯಯನದ ಮುಂದಿನ ಭಾಗಗಳಲ್ಲಿ ನಾವೀಗ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಈಗ ಉಸಿರಾಟದ ಅಂಗಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ನಾವೇನೇನ್ ನೋಡ್ತೀವಿ ಅಂತ ಹೇಳಿದ್ರೆ ಉಸಿರಾಟದ ಅಂಗಗಳ ಬಗ್ಗೆ ನೋಡ್ತೀವಿ, ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನ ಹೇಗಿರುತ್ತೆ, ಜೊತೆಗೆ ಅನಿಲಗಳ ವಿನಿಮಯವನ್ನ ನೋಡ್ತೀವಿ, ಅನಿಲಗಳ ಸಾಗಾಣಿಕೆ ಯಾವ ರೀತಿ ಆಗುತ್ತೆ ಅಂತ ನೋಡ್ತೀವಿ, ಜೊತೆಗೆ ಉಸಿರಾಟದ ನಿಯಂತ್ರಣ, ಜೊತೆಗೆ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತಹ ಅಪಸಾಮಾನ್ಯತೆಗಳನ್ನ ನಾವು ನೋಡ್ತೀವಿ. ಓಕೆ, ಸೊ ಈಗ ಮೊದಲನೇದಾಗಿ ಉಸಿರಾಟದ ಅಂಗಗಳು ಯಾವ್ಯಾವು, ಏನಿದು ಅಂದ್ರೆ ಮನುಷ್ಯನ ಉಸಿರಾಟದ ಅಂಗ ಯಾವ್ಯಾವುದು ಅಂತ ನಿಮಗೆ ಗೊತ್ತಿದೆ. ಸೊ ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳದ್ದು ಕೂಡ ಕೊಟ್ಟಿದ್ದಾರೆ, ನಾವು ನೋಡ್ತಾ ಹೋಗೋಣ. ನೋಡಿ, ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನವು ವಿವಿಧ ವರ್ಗಗಳ ಪ್ರಾಣಿಗಳಲ್ಲಿ ಮುಖ್ಯವಾಗಿ ಜೀವಿಗಳ ಆವಾಸ ಸ್ಥಾನ ಮತ್ತು ಸಂಘಟನೆಯ ಸ್ತರಗಳನ್ನ ಅವಲಂಬಿಸಿ ಭಿನ್ನವಾಗಿರುತ್ತೆ. ಈಗ ಮನುಷ್ಯಂದು ಯಾವ ರೀತಿ ಇದೆನೋ ಅದೇ ರೀತಿ ಮೀನು ಏನಂತ ಕರಿತೀವಿ ಅದ್ರದ್ದು ಆತರ ಇರುತ್ತಾ? ನೋಡಿ, ಅದ್ರ ಜೊತೆಗೆ ಮನುಷ್ಯ ಮಾತ್ರ ಅಲ್ಲ, ಅಂದ್ರೆ ಮನುಷ್ಯ ಕೂಡ ಒಂದು ಪ್ರಾಣಿ, ಹೌದಲ್ವಾ? ಸೊ ಪ್ರಾಣಿ ಅಂತ ಬಂದಾಗ ಎಷ್ಟೋ ವಿವಿಧ ಪ್ರಾಣಿಗಳಲ್ಲಿ ನಾವು ವೇರಿಯಸ್ ಟೈಪ್ಸ್ ಆಫ್ ಉಸಿರಾಟದ ಅಂಗಗಳನ್ನ ನಾವು ಕಾಣ್ತೀವಿ. ಓಕೆ, ಸೊ ಈ ರೀತಿ ಭಿನ್ನತೆಗೆ ಕಾರಣ ಏನು ಅಂತ ಹೇಳಿದ್ರೆ ಅವುಗಳ ಆವಾಸ ಸ್ಥಾನ ಮತ್ತು ಸಂಘಟನೆಯ ಸ್ತರಗಳನ್ನ ಅವಲಂಬಿಸಿ ಅವು ಭಿನ್ನವಾಗಿರ್ತವೆ. ಸ್ಪಂಜ್ ಪ್ರಾಣಿಗಳು, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು ಇವೆಲ್ಲವೂ ಕೆಳವರ್ಗದ ಅಕಶೇರುಕಗಳು. ಓಕೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ದೇಹದ ಮೇಲ್ಮೈ ಮೂಲಕ ವಿಸರಣೆಯಿಂದ ವಿನಿಮಯವನ್ನ ಮಾಡ್ಕೊಳ್ತವೆ. ಇನ್ನು ಎರೆಹುಳುಗಳು ತಮ್ಮ ತೇವಾಂಶ ಭರಿತ ಕ್ಯುಟಿಕಲ್ ಅನ್ನ ಉಪಯೋಗಿಸ್ಕೊಳ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎರೆಹುಳುಗಳು ಯಾವ ರೀತಿ ರೆಸ್ಪಿರೇಷನ್ ಮಾಡ್ತವೆ ಅಥವಾ ಯಾವ ರೀತಿ ಉಸಿರಾಡ್ತವೆ ಅಂದ್ರೆ ತಮ್ಮ ತೇವಾಂಶ ಭರಿತ ಕ್ಯುಟಿಕಲ್ ಅನ್ನ ಉಪಯೋಗಿಸ್ಕೊಳ್ತವೆ ಅವು. ಓಕೆ, ಎರೆಹುಳುಗಳು ಕ್ಯುಟಿಕಲ್ ಅನ್ನ ಉಪಯೋಗಿಸ್ಕೊಳ್ತವೆ, ಅವು ತೇವಾಂಶ ಭರಿತ ಆಗಿರುತ್ತೆ. ಮತ್ತೆ ಕೀಟಗಳು ಬಳೆಯಂತೆ ಹೆಣೆಯಲ್ಪಟ್ಟ ನಾಳಗಳ ಮೂಲಕ ವಾಯುಮಂಡಲದ ಗಾಳಿಯನ್ನ ದೇಹದಾದ್ಯಂತ ಸಾಗಾಣಿಕೆ ಮಾಡ್ತವೆ. ಸೊ ಇಲ್ಲಿ ಕೀಟಗಳು ಏನಿರ್ತವೆ, ಇವು ಬಲೆಯಂತೆ ಹೆಣೆಯಲ್ಪಟ್ಟಂತಹ ನಾಳಗಳು ಅಂದ್ರೇನು, ಟ್ರಾಕಿಯಾ ಕೊಳವೆಗಳು ಅಂತ ಹೇಳ್ತೀವಿ. ಅದ್ರ ಮೂಲಕ ಅವು ಗಾಳಿಯನ್ನ ತನ್ನ ಒಂದು
ದೇಹಕ್ಕೆ ಸಾಗಾಣಿಕೆಯನ್ನ ಮಾಡ್ತವೆ. ಓಕೆ, ಇವಾಗ ಇದರಲ್ಲಿ ನಾವೇನ್ ನೋಡಿದ್ವಿ, ಎರೆಹುಳುಗಳು ಯಾವ ರೀತಿ ಅನ್ನೋದು ಗೊತ್ತಾಯ್ತು, ಕೀಟಗಳು ಯಾವ ರೀತಿ ಉಸಿರಾಡ್ತವೆ ಅನ್ನೋದು ಗೊತ್ತಾಯ್ತು. ಬಹಳಷ್ಟು ಜಲಚರ ಸಂಧಿಪದಿಗಳು ಮತ್ತು ಮೃದ್ವಂಗಿಗಳು ರಕ್ತ ಸರಬರಾಜು ವ್ಯವಸ್ಥೆ ಉಳ್ಳಂತಹ ವಿಶಿಷ್ಟ ಕಿವಿರುಗಳ ಮೂಲಕ ಅನಿಲಗಳ ವಿನಿಮಯ ಮಾಡಿಕೊಂಡ್ರೆ, ಭೂವಾಸಿಗಳು ರಕ್ತ ಸರಬರಾಜುಳ್ಳ ಚೀಲಗಳು ಆಗಿರುವಂತಹ ಶ್ವಾಸಕೋಶಗಳನ್ನ ಅನಿಲ ವಿನಿಮಯಕ್ಕೆ ಉಪಯೋಗಿಸ್ತವೆ. ಅದನ್ನ ನಾವು ಶ್ವಾಸಕೋಶೀಯ ಉಸಿರಾಟ ಅಂತ ಹೇಳ್ತೀವಿ. ಸೊ ಅದನ್ನ ಸೈಂಟಿಫಿಕ್ ಆಗಿ ಏನ್ ಹೇಳ್ತಾರೆ, ಪಲ್ಮನರಿ ರೆಸ್ಪಿರೇಷನ್ ಅಂತ ಕರೀತಾರೆ. ಓಕೆ, ಇನ್ನು ಕಶೇರುಕಗಳಲ್ಲಿ ಮೀನುಗಳು ಕಿವಿರುಗಳನ್ನ ಬಳಸ್ತವೆ. ಓಕೆ, ಕಶೇರುಕಗಳಲ್ಲಿ ಮೀನುಗಳು ಕಿವಿರುಗಳನ್ನ ಬಳಸಿದ್ರೆ, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸ್ತನಿಗಳು ಯಾವ್ಯಾವು? ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸ್ತನಿಗಳು ಇನ್ಕ್ಲೂಡಿಂಗ್ ಮ್ಯಾನ್, ಹೌದಲ್ವಾ? ಇವೆಲ್ಲ ಶ್ವಾಸಕೋಶಗಳ ಮೂಲಕ ಉಸಿರಾಡ್ತವೆ. ಇನ್ನು ಕಪ್ಪೆಗಳಂತಹ ಉಭಯವಾಸಿಗಳು, ಈಗ ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತೆ ಸ್ತನಿಗಳು ನೋಡಿದ್ವಿ, ಬಟ್ ಉಭಯವಾಸಿಗಳಲ್ಲೇ ಕಪ್ಪೆಗಳಂತಹ ಉಭಯವಾಸಿಗಳು ಏನವೆ, ಇವು ತಮ್ಮ ತೇವಾಂಶ ಭರಿತ ಚರ್ಮದ ಮೂಲಕವೂ ಅವು ಉಸಿರಾಡಬಲ್ಲವು. ಈಗ ನಿಮ್ಗೆ ಗೊತ್ತಾಯ್ತು, ಶ್ವಾಸಕೋಶದ ಮೂಲಕ ಉಸಿರಾಡೋದನ್ನ ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ, ಹೌದಲ್ವಾ? ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಬಟ್ ಚರ್ಮದ ಮೂಲಕ ಉಸಿರಾಟೋದನ್ನ ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕರೀತಾರೆ. ಓಕೆ, ಎಸ್. ಈಗ ನೋಡೋಣ, ಇವಾಗ ನಮ್ಗೆ ಉಸಿರಾಟದ ಅಂಗಗಳ ಬಗ್ಗೆ ನಾವು ನೋಡಿದ್ವಿ. ಓಕೆ, ಕ್ಲಿಯರಾ? ಈಗ ಮಾನವನ ಶ್ವಾಸಾಂಗ ವ್ಯೂಹ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ನಮ್ಮ ಮೇಲ್ದುಟಿಯ ಮೇಲ್ಭಾಗದಲ್ಲಿ, ನಮ್ಮ ತುಟಿಯ ಮೇಲ್ಗಡೆ ಏನಿದೆ ಆ ಒಂದು ಮೇಲ್ಭಾಗದಲ್ಲಿ ಒಂದು ಜೊತೆ ಬಾಹ್ಯ ನಾಸಿಕರಂಧ್ರ ನಾಸ್ಟ್ರಿಲ್ಗಳಿವೆ. ಅಂದ್ರೆ ಮೂಗಿನ ಸೊಳ್ಳೆಗಳು ಅಂತ ಏನ್ ಕರಿತೀವಿ, ಅವನ್ನ ನಾಸಿಕ ರಂಧ್ರಗಳು ಅಂತ ಹೇಳ್ತೀವಿ. ಈ ರಂಧ್ರಗಳು ನಾಸಿಕ ಕಾಲುವೆ ಅಂದ್ರೇನು, ನಾಸಲ್ ಪ್ಯಾಸೇಜ್, ಇದರ ಮೂಲಕ ನಾಸಿಕ ಕುಹುರ ಅಂದ್ರೆ ನಾಸಲ್ ಚೇಂಬರ್ಗೆ ದಾರಿಯನ್ನ ಅದು ಕಲ್ಪಿಸಿಕೊಳ್ಳುತ್ತೆ. ನಾಸಿಕ ಕುಹುರವು ಆಹಾರ ಮತ್ತು ವಾಯುಗಳೆರಡರ ಸಾಗಾಣಿಕೆಗೆ ಸಾಮಾನ್ಯ ಮಾರ್ಗವಾಗಿರುವಂತಹ ಗಂಟಲಿಗೆ ತೆರೆದುಕೊಳ್ಳುತ್ತೆ. ಇದು ಕೂಡ ಏನಾಗುತ್ತೆ, ಉಸಿರಾಡೋದು ಕೂಡ ಸೀದಾ ಹೋಗಿ ಗಂಟಲಿಗೆ ತೆರೆದುಕೊಳ್ಳುತ್ತೆ. ಗಂಟಲು ಧ್ವನಿಪೆಟ್ಟಿಗೆಯ ಮೂಲಕ ಶ್ವಾಸನಾಳಕ್ಕೆ ತೆರೆದುಕೊಳ್ಳುತ್ತೆ. ಇನ್ನು ಗಂಟಲು ಧ್ವನಿಪೆಟ್ಟಿಗೆಯ ಮೂಲಕ, ಗಂಟ್ಲು ಏನಿದೆ ಧ್ವನಿಪೆಟ್ಟಿಗೆಯ ಮೂಲಕ ಶ್ವಾಸನಾಳಕ್ಕೆ, ಅಂದ್ರೆ ಶ್ವಾಸನಾಳ ಅಂದ್ರೇನು, ಟ್ರಾಕಿಯಾ ಅಂತ ಹೇಳ್ತೀವಿ, ಅದಕ್ಕೆ ಓಪನ್ ಆಗಿರುತ್ತೆ. ಇನ್ನು ಧ್ವನಿಪೆಟ್ಟಿಗೆಯು ಮೃದ್ವಸ್ಥಿಯ ಪೆಟ್ಟಿಗೆ ಆಗಿದ್ದು, ಈ ಧ್ವನಿಪೆಟ್ಟಿಗೆ ಏನಿದೆ ಲ್ಯಾರಿಂಗ್ಸ್ ಅಂತ ಏನ್ ಕರಿತೀವಿ, ಅದು ಮೃದ್ವಸ್ಥಿಗೆ ಪೆಟ್ಟಿಗೆ ಆಗಿರುತ್ತೆ. ಸ್ವರೋತ್ಪತ್ತಿಗೆ ಅದು ಸಹಕರಿಸುತ್ತೆ. ಯಾವುದು? ಲ್ಯಾರಿಂಗ್ಸ್. ಓಕೆ, ಇದು ಸ್ವರೋತ್ಪತ್ತಿಗೆ ಸಹಕರಿಸುತ್ತೆ. ಹಾಗಾಗಿ ಅದಕ್ಕೆ ಧ್ವನಿಪೆಟ್ಟಿಗೆ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ, ಲ್ಯಾರಿಂಗ್ಸ್ಗೆ. ಆಹಾರವನ್ನ ನುಂಗುವಾಗ ಆಹಾರವು ಧ್ವನಿಪೆಟ್ಟಿಗೆಗೆ ಪ್ರವೇಶಿಸದಂತೆ ಶ್ವಾಸರಂಧ್ರ ಪಟಲ ಎಂಬ ಸ್ಥಿತಿಸ್ಥಾಪಕಶೀಲ ಮೃದ್ವಸ್ಥಿ ಪಟಲವು ಶ್ವಾಸರಂಧ್ರವನ್ನು ಮುಚ್ಚುತ್ತೆ. ಇದನ್ನ ನಾವೀಗ ಆಲ್ರೆಡಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೋಡಿದ್ವಿ, ಹೌದಲ್ವಾ? ನೀವು ನೋಡಿದ್ರೆ ಎಸ್ ಹೌದು ಅಂತ ಕಮೆಂಟ್ ಮಾಡಿ. ಓಕೆ, ಎಸ್. ನೋಡಿ, ಇದೇ ರಿಪೀಟ್ ಆಗೋದು, ಅದಕ್ಕೆ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಕ್ಳಿಗೆ ಹೇಳ್ಕೊಡ್ಬೇಕು, ಒಳ್ಳೆ ಟೀಚರ್ಸ್ ಆಗ್ಬೇಕು ನೀವೆಲ್ಲ. ಓಕೆ, ನೋಡಿ, ಧ್ವನಿ ಪೆಟ್ಟಿಗೆಯು ಮೃದ್ವಸ್ಥಿಯ ಪೆಟ್ಟಿಗೆ ಆಗಿರುತ್ತೆ, ಸ್ವರೋತ್ಪತ್ತಿಗೆ ಅದು ಸಹಕರಿಸುತ್ತೆ. ಅದೇ ತರ ಅದಕ್ಕೆ ಧ್ವನಿ ಪೆಟ್ಟಿಗೆ ಅಂತ ಹೇಳಿ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್. ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಆಹಾರವನ್ನ ನುಂಗುವಾಗ ಆಹಾರವು ಧ್ವನಿಪೆಟ್ಟಿಗೆಗೆ ಪ್ರವೇಶಿಸದಂತೆ ಶ್ವಾಸರಂಧ್ರ ಪಟಲ ಅಂದ್ರೇನು, ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ, ಆ ರೀತಿಯಾದಂತ ರಚನೆ, ಅದನ್ನ ಏನಂತ ಕೂಡ ಕರೀತಾರೆ, ಸ್ಥಿತಿಸ್ಥಾಪಕಶೀಲ ಮೃದ್ವಸ್ಥಿ ಅಂದ್ರೇನು, ಎಲಾಸ್ಟಿಕ್ ಕಾರ್ಟಿಲೇಜ್ ಪಟಲವು ಶ್ವಾಸರಂಧ್ರವನ್ನ ಮುಚ್ಚುತ್ತೆ. ಓಕೆ, ಈ ಲೈನ್ ವೆರಿ ಇಂಪಾರ್ಟೆಂಟ್. ಇವನು ಆಮೇಲೆ ಪ್ರಧಾನ ಶ್ವಾಸನಾಳ ಅಂದ್ರೇನು, ಟ್ರಾಕಿಯಾ ಏನಿದೆ, ಆ ಕೊಳವೆ ರೂಪದ ರಚನೆ ಆಗಿರುತ್ತೆ. ಈ ರಚನೆಯು ವಕ್ಷ ಕುಹುರದ 5ನೇ ಕಶೇರು ಮಣಿಯ ಹತ್ತಿರ ಎಡ ಮತ್ತು ಬಲ ಪ್ರಾಥಮಿಕ ಕವಲು ಶ್ವಾಸನಾಳಗಳಾಗಿ ಕವಲೊಡೆಯುತ್ತೆ. ಜೊತೆಗೆ ಪ್ರತಿಯೊಂದು ಪ್ರಾಥಮಿಕ ಕವಲು ಶ್ವಾಸನಾಳವು ಮತ್ತೆ ಮತ್ತೆ ಕವಲೊಡೆದು ದ್ವಿತೀಯಕ ಮತ್ತು ತೃತೀಯಕ ಕವಲುಗಳಾಗಿ ಮತ್ತು ಕಿರು ಶ್ವಾಸನಳಿಕೆ ಇವುಗಳಾಗಿ ಕವಲೊಡೆದು ಅತ್ಯಂತ ತೆಳುವಾದ ಅಂತಿಮ ಕಿರು ಶ್ವಾಸನಳಿಕೆ ಅಂದ್ರೇನು, ಟರ್ಮಿನಲ್ ಬ್ರಾಂಕಿಯೋಲ್ಗಳಾಗಿ ಅಂತ್ಯಗೊಳ್ತವೆ. ಇನ್ನು ಪ್ರಧಾನ ಶ್ವಾಸನಾಳ ನೋಡಿ, ಪ್ರಧಾನ ಶ್ವಾಸನಾಳ, ಪ್ರಾಥಮಿಕ, ದ್ವಿತೀಯಕ ಮತ್ತು ತೃತೀಯಕ ಶ್ವಾಸನಾಳಗಳು ಮತ್ತು ಆರಂಭಿಕ ಕಿರು ಶ್ವಾಸನಳಿಕೆಗಳು ಅರ್ಧಚಂದ್ರಾಕೃತಿಯ ಮೃದ್ವಸ್ಥಿಯ ಉಂಗುರಗಳಿಂದ ಅವು ಆಧರಿಸಲ್ಪಟ್ಟಿರ್ತವೆ. ಇನ್ನು ಪ್ರತಿಯೊಂದು ಅಂತಿಮ ಕಿರು ಶ್ವಾಸನಳಿಕೆಯು ಬಹು ತೆಳುವಾದ ಮತ್ತು ಅನಿಯತ ಭಿತ್ತಿಯನ್ನ ಮತ್ತು ಲೋಮನಾಳಗಳ ವ್ಯವಸ್ಥೆಯನ್ನ ಹೊಂದಿದಂತಹ ವಾಯುಕೋಶಗಳೆಂಬ ಚೀಲದಂತಹ ರಚನೆಗಳಾಗಿ ಅವು ಅಂತ್ಯಗೊಳ್ತವೆ. ಕವಲು ಶ್ವಾಸನಾಳ ಹಾಗೂ ಕಿರು ಶ್ವಾಸನಳಿಕೆಗಳ
ಕವಲು ಜಾಲ ಮತ್ತು ವಾಯುಕೋಶಗಳು ಶ್ವಾಸಕೋಶದ ರೂಪುಗೊಳ್ಳುವಿಕೆಗೆ ಅವು ಕಾರಣವಾಗಿರ್ತವೆ. ಓಕೆ, ಯಾವುದು? ಕವಲು ಶ್ವಾಸನಾಳ ಹಾಗೂ ಕಿರು ಶ್ವಾಸನಳಿಕೆಗಳ ಕವಲು ಏನಿರುತ್ತೆ ನೋಡಿ, ಕವಲು ಶ್ವಾಸನಾಳ ಹಾಗೂ ಕಿರು ಶ್ವಾಸನಳಿಕೆಗಳ ಕವಲು ಜಾಲ ಮತ್ತು ವಾಯುಕೋಶಗಳು. ಓಕೆ, ಇವು ಮೂರು ಕೂಡ ಏನಾಗಿರುತ್ತೆ? ಶ್ವಾಸಕೋಶದ ರೂಪುಗೊಳ್ಳುವಿಕೆಗೆ ಕಾರಣವಾಗಿದ್ದಾವೆ. ನಮಗೆ 2 ಶ್ವಾಸಕೋಶಗಳು ಇದಾವೆ, ಹೌದಲ್ವಾ? ನಮಗೆ 2 ಶ್ವಾಸಕೋಶಗಳಿದಾವೆ. ನೀವು ಇಲ್ಲಿ ನೋಡ್ಬೋದು, ಶ್ವಾಸರಂಧ್ರ ಪಟಲ ಇದು, ಆಮೇಲೆ ಇದು ಶ್ವಾಸರಂಧ್ರ ಪಟಲ. ಓಕೆ, ಇಲ್ಲಿ ನೋಡಿದ್ವಿ ಶ್ವಾಸರಂಧ್ರ ಪಟಲ ಅಂತ ಹೇಳಿ. ಇಲ್ಲಿ ನೋಡಿದ್ವಿ, ಹೌದಲ್ವಾ? ಶ್ವಾಸರಂಧ್ರ ಪಟಲ ಅಂದ್ರೇನು? ಎಪಿಗ್ಲಾಟಸ್ ಅಂತ ಹೇಳ್ತೀವಿ. ಅದು ಸ್ಥಿತಿಸ್ಥಾಪಕಶೀಲ ಮೃದ್ವಸ್ಥಿ ಅಂತ ಹೇಳ್ತೀವಿ. ಓಕೆ, ಅದು ಎಲಾಸ್ಟಿಕ್ ಕಾರ್ಟಿಲೇಜ್ ಆಗಿರುತ್ತೆ. ಓಕೆ, ಎಲಾಸ್ಟಿಕ್ ಕಾರ್ಟಿಲೇಜ್ ಆಗಿರುತ್ತೆ. ಅದು ಶ್ವಾಸರಂಧ್ರವನ್ನ ಮುಚ್ಚುತ್ತೆ. ಓಕೆ, ಸೊ ಕೆಳಗಡೆ ಇರುವಂತದ್ದು ಧ್ವನಿ ಪೆಟ್ಟಿಗೆ, ಅದರ ನಂತರ ಅದನ್ನ ಶ್ವಾಸನಾಳ ಅಂತ ಕರಿತೀವಿ. ಇದು ಏನಿದೆಯಲ್ಲ, ಇದನ್ನ ಶ್ವಾಸನಾಳ ಅಂತ ಕರಿತೀವಿ. ಕ್ಲಿಯರ್? ಇದ್ರ ನಂತರ ಪ್ಲೂರಾ ಪೊರೆಗಳು, ಆಮೇಲೆ ವಾಯುಕೋಶಗಳು, ಪ್ಲೂರಾ ದ್ರವ ಮತ್ತೆ ಕಿರು ಶ್ವಾಸನಳಿಕೆ, ತುದಿ ಕತ್ತರಿಸಲ್ಪಟ್ಟ ಪಕ್ಕೆಲುಬು, ಆಮೇಲೆ ಪ್ರಾಥಮಿಕ ಕವಲು ಶ್ವಾಸನಾಳ. ಇದು ಪ್ರಾಥಮಿಕ ಕವಲು ಶ್ವಾಸನಾಳ ಅಂದ್ರೆ ಇಲ್ಲಿಂದ ಬಂದು ಇಲ್ಲೇನು ಈ ರೀತಿ ಸ್ಪ್ಲಿಟ್ ಆಗಿರುತ್ತಲ್ಲ, ಅದನ್ನ ನಾವು ಪ್ರಾಥಮಿಕ ಕವಲು ಶ್ವಾಸನಾಳ ಅಂತ ಕರಿತೀವಿ. ಸೊ ಮತ್ತೆ ಅದನ್ನ ಸ್ಪ್ಲಿಟ್ ಆಗೋದನ್ನ ಸೆಕೆಂಡರಿ ಕವಲು ಶ್ವಾಸನಾಳ ಅಂತ ಹೇಳಿ ಕರೀತಾರೆ ಅಷ್ಟೇ. ಓಕೆ, ಎಸ್, ಇಲ್ಲೇನಿದೆಯಲ್ಲ ಅಂದ್ರೆ ಈ ರೀತಿ ಈ ಫಾರ್ಮಲ್ಲಿ ಇದು ಏನಿದೆಯಲ್ಲ, ಇದನ್ನ ನಾವು ವಪೆ ಅಂತ ಕರೀತಾರೆ. ಇದನ್ನ ಓಕೆ, ವಪೆ ಅಂತ ಕರೀತಾರೆ. ಸೊ ಇದಿಷ್ಟು. ಸೊ ನಮ್ಗೆ 2 ಶ್ವಾಸಕೋಶಗಳು ಇದಾವೆ ಅನ್ನೋದು ಗೊತ್ತಾಯ್ತು ಈಗ, ಹೌದಲ್ವಾ? 2 ಕೋಶಗಳು ಇದೆ ಅನ್ನೋದು ಗೊತ್ತಾಯ್ತು. ಸೊ 2 ಶ್ವಾಸಕೋಶಗಳು ಇದಾವೆ ಅನ್ನೋದು ಗೊತ್ತಾಯ್ತು. ಈ ಶ್ವಾಸಕೋಶಗಳು ಇಪ್ಪದರದ ಪ್ಲೂರಾದಿಂದ ಆವೃತವಾಗಿದೆ. ಇಪ್ಪದರದ ಪ್ಲೂರಾ ಅಂದ್ರೆ ಏನು? ಇಪ್ಪದರದ ಪ್ಲೂರಾ ಅಂತ ಹೇಳಿದ್ರೆ, ಇಪ್ಪದರ ಮೀನ್ಸ್ 2 ಅಂತ ಹೇಳಿ, ಅಂದ್ರೆ 2 ಲೇಯರ್ಸ್ ಇಂದ ಒಳಗೊಂಡಿದೆ. ಅದಕ್ಕೆ ಅದನ್ನ ಪ್ಲೂರಾದಿಂದ ಆವೃತವಾಗಿದೆ. ಅಂದ್ರೆ 2 ಲೇಯರ್ ಆಫ್ ಪ್ಲೂರಾ. ಓಕೆ, ಇಪ್ಪದರದ ಪ್ಲೂರಾದಿಂದ ಅದು ಆವೃತವಾಗಿದೆ. ಪ್ಲೂರಾದ 2 ಪದರಗಳ ನಡುವೆ, ಅಂದ್ರೆ ಈ ಪ್ಲೂರಾದ 2 ಪದರಗಳ ನಡುವೆ ಪ್ಲೂರಲ್ ದ್ರವ ಇರುತ್ತೆ. ಓಕೆ, ಏನಿರುತ್ತೆ? ಪ್ಲೂರಲ್ ದ್ರವ ಇರುತ್ತೆ. ಈ ದ್ರವವು ಶ್ವಾಸಕೋಶದ ಮೇಲ್ಮೈ ಮೇಲೆ ಆಗುವಂತಹ ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ. ಕೆಲವೊಂದ್ಸತಿ ಪ್ರಶ್ನೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಅದು ಪ್ಲೂರಾದಿಂದ ಆವೃತವಾಗಿರುತ್ತೆ. ಅದು 2 ಲೇಯರ್ಸ್ ಇರುತ್ತೆ. ಆ 2 ಲೇಯರ್ಸ್ ಏನಿರುತ್ತಲ್ವಾ, ಆ 2 ಪೊರೆಯ ನಡುವೆ, ಆ 2 ಪದರದ ನಡುವೆ, ಓಕೆ, ಪ್ಲೂರಾ ಪೊರೆಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಮತ್ತೆ ಇದು ಪ್ಲೂರಾ ಪೊರೆಗಳು ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆಯಲ್ವಾ, ಇದು ಮತ್ತೆ ಇದು. ಸೊ ಇದ್ರ ನಡುವೆ ಇರುವಂತದ್ದು ಏನಂತ ಹೇಳ್ತೀವಿ? ಪ್ಲೂರಲ್ ದ್ರವ ಇರುತ್ತೆ. ಅದ್ರೊಳಗಡೆ ಏನಿರುತ್ತೆ? ಪ್ಲೂರಲ್ ದ್ರವ ಇರುತ್ತೆ. ಸೊ ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಆ ಪ್ಲೂರಲ್ ದ್ರವ ಏನಿರುತ್ತಲ್ವಾ, ಅದು ಶ್ವಾಸಕೋಶದ ಮೇಲ್ಮೈ ಮೇಲೆ ಆಗುವಂತಹ ಘರ್ಷಣೆಯನ್ನ ಅದು ಕಡಿಮೆ ಮಾಡುತ್ತೆ. ಓಕೆ, ಅದು ಅದ್ರ ಕೆಲಸ. ಇನ್ನು ಪ್ಲೂರಾದ ಹೊರಪದರ ಏನಿರುತ್ತಲ್ವಾ, ವಕ್ಷ ಕುಹುರದ ಒಳಪದರದೊಂದಿಗೆ ಮತ್ತು ಪ್ಲೂರಾದ ಒಳಪದರವು ಶ್ವಾಸಕೋಶಗಳ ಮೇಲ್ಮೈಯೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿರುತ್ತೆ. ಇನ್ನು ಶ್ವಾಸಾಂಗ ವ್ಯೂಹದ ಬಾಹ್ಯ ನಾಸಿಕ ರಂಧ್ರದಿಂದ ಮೊದಲ್ಗೊಂಡು ಅಂತಿಮ ಕಿರು ಶ್ವಾಸನಳಿಕೆಗಳವರೆಗಿನ ಸಮುಚ್ಚಯವು ವಾಯು ಸಾಗಾಣಿಕಾ ಘಟಕವನ್ನ ರೂಪಿಸಿದ್ರೆ, ವಾಯುಕೋಶಗಳು ಮತ್ತು ಅವುಗಳ ನಾಳಗಳು ಶ್ವಾಸಾಂಗ ವ್ಯೂಹದ ಉಸಿರಾಟ ಅಥವಾ ಅನಿಲ ವಿನಿಮಯ ಭಾಗವಾಗಿ ಕೆಲಸ ಮಾಡ್ತವೆ. ಇನ್ನು ವಾಯು ಸಾಗಾಣಿಕಾ ಘಟಕ ಏನಿರುತ್ತಲ್ವಾ, ಇವು ವಾತಾವರಣದ ವಾಯುವನ್ನ ವಾಯುಕೋಶಗಳಿಗೆ ರವಾನಿಸ್ತವೆ. ಅದನ್ನು ಬಾಹ್ಯ ಕಣಗಳಿಂದ ಮುಕ್ತಗೊಳಿಸುತ್ತೆ ಮತ್ತು ವಾಯುವನ್ನ ದೇಹದ ಉಷ್ಣತೆಗೆ ಸರಿದೂಗಿಸುತ್ತೆ. ಇನ್ನು ಅನಿಲ ವಿನಿಮಯ ಏನಿರುತ್ತಲ್ವಾ, ಇದು ಅಂದ್ರೆ ಅನಿಲ ವಿನಿಮಯ ಘಟಕ ಏನಿರುತ್ತಲ್ವಾ, ಇದು ವಾತಾವರಣದ ವಾಯು ಮತ್ತು ರಕ್ತ ಇವುಗಳ ನಡುವೆ ನಡೆಯುವಂತ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ವಿಸ್ತರಣೆಗೆ ವಾಸ್ತವಿಕ ತಾಣವಾಗಿ ಇರುವಂತದ್ದು. ಓಕೆ, ಇನ್ನು ನಮ್ಮ ಶ್ವಾಸಕೋಶಗಳು ವಕ್ಷಕುಹುರದಲ್ಲಿ ಇರ್ತವೆ. ನಮ್ಮ ಒಂದು ಶ್ವಾಸಕೋಶಗಳು ಎಲ್ಲಿರ್ತವೆ? ವಕ್ಷಕುಹುರದಲ್ಲಿ ಇರ್ತವೆ. ಓಕೆ, ನಮ್ಮ ಒಂದು ಶ್ವಾಸಕೋಶಗಳು ವಕ್ಷಕುಹುರದಲ್ಲಿ ಇರ್ತವೆ. ಅಂಗರಚನಾ ದೃಷ್ಟಿಯಿಂದ ವಾಯುಭದ್ರ ಅಂದ್ರೇನು? ಏರ್ ಟೈಟ್ ಕುಹುರವಾಗಿ ಅವಿರ್ತವೆ. ಈ ವಕ್ಷಕುಹುರವು ಊರ್ಧ್ವ ಭಾಗದಲ್ಲಿ ಕಶೇರು ಸ್ತಂಭದಿಂದಲೂ, ಅಧೋ ಭಾಗದಲ್ಲಿ ಎದೆಯ ಮೂಳೆಯಿಂದಲೂ, ಪಾರ್ಶ್ವಗಳಲ್ಲಿ ಪಕ್ಕೆಲುಬುಗಳಿಂದಲೂ ಮತ್ತು ಕೆಳಭಾಗದಲ್ಲಿ ಗುಮ್ಮಟದಂತಹ ವಪೆ ಇಂದಲೂ ಅವು ರೂಪಿತಗೊಂಡಿರ್ತವೆ. ಓಕೆ, ಸೊ ಎದೆಯಲ್ಲಿ ಇರುವಂತಹ ಶ್ವಾಸಕೋಶಗಳ ಅಂಗರಚನಾ ವಿನ್ಯಾಸ ಹೇಗಿದೆ ಅನ್ನೋದಾದ್ರೆ ನೋಡಿ, ಎದೆಯಲ್ಲಿ ಇರುವಂತಹ ಶ್ವಾಸಕೋಶಗಳ ಅಂಗರಚನಾ ವಿನ್ಯಾಸ ಯಾವ ತರ ಇದೆ ಅಂದ್ರೆ, ವಕ್ಷಕುಹುರದ ಗಾತ್ರ ಏನಾದ್ರೂ ಬದಲಾವಣೆ ಆದ್ರೆ,
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಎದೆಯಲ್ಲಿ ಇರುವಂತಹ ಶ್ವಾಸಕೋಶಗಳ ಅಂಗರಚನಾ ವಿನ್ಯಾಸ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ವಕ್ಷಕುಹರದ ಗಾತ್ರ ಏನಾದ್ರೂ ಬದಲಾವಣೆ ಆದ್ರೆ ಅದು ಶ್ವಾಸಕೋಶ ಕುಹರದ ಗಾತ್ರದಲ್ಲೂ ಅದು ಪ್ರತಿಫಲಿಸುತ್ತೆ. ಇಫ್ ಸಪೋಸ್ ವಕ್ಷಕುಹರದ ಗಾತ್ರ ಏನಾದ್ರೂ ಬದಲಾವಣೆ ಆದ್ರೆ ಶ್ವಾಸಕೋಶ ಕುಹರದ ಗಾತ್ರದಲ್ಲೂ ಕೂಡ ಅದು ಪ್ರತಿಫಲಿಸುತ್ತೆ. ಓಕೆ. ಆಮೇಲೆ ಶ್ವಾಸಕೋಶೀಯ ಗಾತ್ರವನ್ನ ನಾವು ನೇರವಾಗಿ ವ್ಯತ್ಯಯಗೊಳಿಸಲು ಆಗದಿರೋದ್ರಿಂದ ಈ ವ್ಯವಸ್ಥೆಯ ಶ್ವಾಸೋಚ್ಛ್ವಾಸಕ್ಕೆ ಅತ್ಯವಶ್ಯವಾಗಿದೆ. ಓಕೆ, ಅಂದ್ರೆ ಏನು, ಈಗ ಶ್ವಾಸಕೋಶೀಯ ಗಾತ್ರ ಏನಿದೆ ಅದನ್ನ ನಾವು ನೇರವಾಗಿ ನಾವು ಆ ಡಿಫ್ರೆನ್ಸ್ ಅನ್ನ ನೋಡೋದಕ್ಕೆ ಆಗದೆ ಇರೋದ್ರಿಂದ, ಓಕೆ, ಈ ವ್ಯವಸ್ಥೆಯು ಶ್ವಾಸೋಚ್ಛ್ವಾಸಕ್ಕೆ ಅತ್ಯವಶ್ಯವಾಗಿದೆ. ಓಕೆ, ಈ ಒಂದು ವ್ಯವಸ್ಥೆಯನ್ನ ನಾವೇನ್ ನೋಡಿದ್ವಲ್ವಾ, ಸೊ ಅದು ಶ್ವಾಸೋಚ್ಛ್ವಾಸಕ್ಕೆ ಅತ್ಯವಶ್ಯವಾಗಿದೆ, ಅದರ ಅವಶ್ಯಕತೆ ಹೆಚ್ಚಾಗಿದೆ. ಈಗ ಉಸಿರಾಟವು ಈ ಕೆಳಗಿನ ಹಂತವನ್ನ ಹೊಂದಿರುತ್ತೆ. ಸೊ ಈಗ ಉಸಿರಾಟದ ಬಗ್ಗೆ ನೋಡ್ತಾ ಹೋಗೋಣ. ಏನೇನೆಲ್ಲ ಆಗಿ ನಮಗೆ ಉಸಿರಾಟ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ವಾಯುಮಂಡಲದ ವಾಯುವು ಒಳ ಸೇರುತ್ತೆ ಫಸ್ಟ್, ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುವ ವಾಯುಕೋಶದ ವಾಯುವನ್ನ ಹೊರಹಾಕಲ್ಪಡುವ ಶ್ವಾಸೋಚ್ಛ್ವಾಸ ಅಥವಾ ಶ್ವಾಸಕೋಶೀಯ ಗಾಳಿ ಆಡುವಿಕೆ. ಓಕೆ, ಏನೇನೆಲ್ಲ ಮೊದಲನೇ ಹಂತ ಏನು, ವಾಯುಮಂಡಲದ ವಾಯುವು ಒಳ ಸೇರುವುದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುವ ವಾಯುಕೋಶದ ವಾಯುವನ್ನ ಹೊರಹಾಕಲ್ಪಡುವ ಶ್ವಾಸೋಚ್ಛ್ವಾಸ ಅಥವಾ ಶ್ವಾಸಕೋಶೀಯ ಗಾಳಿ ಆಡುವಿಕೆ. ಓಕೆ, ಎರಡನೇ ಹಂತ ಏನು, ವಾಯುಕೋಶಗಳ ಪೊರೆಯ ಮುಖಾಂತರ ಅನಿಲಗಳ ವಿಸರಣೆ ಆಗುವಿಕೆ. ವಾಯುಕೋಶಗಳ ಪೊರೆ ಏನಿರುತ್ತೆ ಅದರ ಮುಖಾಂತರ ಅನಿಲಗಳ ವಿಸರಣೆ ಆಗುತ್ತೆ. ಆಮೇಲೆ ರಕ್ತದ ಮೂಲಕ ಅನಿಲಗಳ ಸಾಗಾಣಿಕೆ ಉಂಟಾಗುತ್ತೆ. ಅದಾದ ನಂತರ ನಾಲ್ಕನೇದು, ರಕ್ತ ಮತ್ತು ಅಂಗಾಂಶಗಳ ನಡುವೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳ ವಿಸರಣೆ ಉಂಟಾಗುತ್ತೆ. ನಾಲ್ಕನೇದು, ಅಪಚಯ ಕ್ರಿಯೆಗಳಿಗಾಗಿ ಜೀವಕೋಶಗಳಿಂದ ಆಕ್ಸಿಜನ್ ನ ಬಳಕೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆ ಇದು ಉಂಟಾಗುತ್ತೆ. ಸೊ ಇದಿಷ್ಟು 4 ಹಂತಗಳು. ಓಕೆ, ಈಗ ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನ. ಓಕೆ, ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನ ಯಾವ ರೀತಿ ಆಗಿರುತ್ತೆ ಅಂತ ನೋಡೋಣ. ಓಕೆ, ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಶ್ವಾಸೋಚ್ಛ್ವಾಸ. ಸೊ ಇದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇದನ್ನ ಪಾರ್ಟ್ 2 ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.